ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ನಿನ್ನೆ ವಿಡಿಯೋ ಆಗಿದೆ. ನಿನ್ನೆ ನನ್ನ ಬರ್ತಡೇ ಆಗಿತ್ತು, ಅದಕ್ಕೆ ನಾವು ಹೋಟ್ಲಿಗೆ ಊಟಕ್ಕೆ ಹೋಗಿದ್ದೀವಿ. ಬೋಟ್ ಹೌಸ್ ಕಿಚನ್ ಅಂತ ಮೆಜೆಸ್ಟಿಕ್ ಹತ್ರ ಇದೆ. ಎಲ್ಲರೂ ಹೋಗಿ, ತುಂಬ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೋಗೋಣ, ಏನೇನಿದೆ ಅಂತ ನೋಡೋಣ, ಹೇಗಿದೆ ಅಂತ ನೋಡಿ. ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಫ್ಯಾಮಿಲಿ ಎಲ್ಲ ಬಂದು ಊಟ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಏನೋ ಒಂಥರ ತುಂಬ ಖುಷಿ ಆಗ್ತಾಯಿತ್ತು ಇವತ್ತು ನನಗೆ. ಯಾವಾಗ ಬರ್ತೀವಿ ಆದರೂ ಇವತ್ತೇನೋ ಒಂಥರ ಸ್ಪೆಷಲ್ ಥರ ಚೆನ್ನಾಗಿ ಅನಿಸ್ತೈತೆ. ನಾವು ಆರ್ಡ್ರ್ ಮಾಡ್ತಾಯಿದ್ದೀವಿ, ತುಂಬ ಆರ್ಡ್ರ್ ಮಾಡ್ತಾಯಿದ್ದಾರೆ. ಮಕ್ಳು ಏನೇನು ಬೇಕಂತ ಕೇಳ್ತಾಯಿದ್ದೀವಿ, ಮಾಡ್ತಾಯಿದ್ದಾರೆ, ಆರ್ಡ್ರ್ ಮಾಡ್ತಾಯಿದ್ದೀವಿ. ಚಿಕನ್ ಹೈದ್ರಾಬಾದಿ ಬಿರಿಯಾನಿ, ಆಮೇಲೆ ಕುಲ್ಚಾ, ಆಮೇಲೆ ಚಿಕನ್ ಬಟರ್ ಮಸಾಲ. ಮತ್ತು ಇಲ್ಲಿ ನೋಡಿ ಮೀನೆಲ್ಲ ಫ್ರೆಶ್ ಆಗಿದೆ. ನಮಗೇನು ಬೇಕು ಮೀನು ಅಂತ ಹೇಳಿದ್ರೆ ಅದನ್ನು ಮಾಡಿ ಕೊಡ್ತಾರೆ. ಅದು ನಮ್ಮ ಊಟ ಬಂತಂತೆ. ನೋಡೋಣ ಬನ್ನಿ, ಹೇಳ್ತೀನಿ ಏನೇನು ತಗೊಂಡಿದ್ದೀವಿ ಅಂತ ನೋಡೋಣ. ನಾವು ತಗೊಂಡಿದ್ದೀವಿ ಒಂದು ಫಿಶ್ ಥಾಲಿ ತಗೊಂಡಿದ್ದೀವಿ, ಆಮೇಲೆ ಚಿಕನ್ ಥಾಲಿ ತಗೊಂಡಿದ್ದೀವಿ, ಆಮೇಲೆ ಚಿಕನ್ ಫ್ರೈಡ್ ರೈಸ್ ತಗೊಂಡಿದ್ದೀವಿ, ಆಮೇಲೆ ಬಟರ್ ಕುಲ್ಚಾ, ಆಮೇಲೆ ಬಟರ್ ಚಿಕನ್ ಮಸಾಲ, ಆಮೇಲೆ ಹೈದ್ರಾಬಾದ್ ಚಿಕನ್ ಬಿರಿಯಾನಿ ಇಷ್ಟು ತಗೊಂಡಿದ್ದೀವಿ. ಬನ್ನಿ ನೋಡೋಣ. ಮತ್ತು ಫಿಶ್ ಥಾಲಿ ಅಂತಿದ್ದಾರೆ, ಅದ್ರಾಗ ನೀರು ದೋಸೆ ಕೊಟ್ಟಿದ್ದಾರೆ, ಒಂದು ಸುಕ್ಕ ಕೊಟ್ಟಿದ್ದಾರೆ, ಆಮೇಲೆ ಪಾಯಸ, ಮೊಸರು, ಇದು ಫ್ರಾನ್ಸ್ ಸ್ವಲ್ಪ ಗ್ರೇವಿ ಥರ, ಆಮೇಲೆ ಚಿಕನ್ ಇದ್ರ ಸಾಂಬಾರು, ಪಲ್ಯ ಒಂದೆರಡು ಪಲ್ಯ ಕೊಟ್ಟಿದ್ದಾರೆ, ಮಜ್ಜಿಗೆ, ಪಾಯಸ ಕೊಟ್ಟಿದ್ದಾರೆ. ಇದು ಚಿಕನ್ ಥಾಲಿ ಅಂತ. ಅದರಲ್ಲಿ ಇದು ಚಿಕನ್ ಸಾಂಬಾರಿದೆ, ಒಂದು ಚಿಕನ್ ಸುಕ್ಕ ಇದೆ, ಆಮೇಲೆ ರಸಮ್, ಪಾಯಸ ಮತ್ತು ನೀರು ದೋಸೆ, ಮೊಸರು. ಚೆನ್ನಾಗಿದೆ. ಇದು ಹೇಳಿದ್ನಲ್ಲ ಚಿಕನ್ನು ಫ್ರೈಡ್ ರೈಸ್ ಅಂತ, ಅದು. ಇದು ರೊಟ್ಟಿ, ಆಮೇಲೆ ಬಿರಿಯಾನಿ ತಗೊಂಡಿದ್ದೀವಿ. ಒಂಥರ ಚೆನ್ನಾಗಿದೆ ತಿನ್ನೋಕ್ಕೆ. ಮೊಸರು ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ ನೀರು ದೋಸೆ ನನಗಂತೂ ತುಂಬ ಇಷ್ಟ ಅಲ್ವಾ, ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ನೀರು ದೋಸೆನೂ ತುಂಬ ಚೆನ್ನಾಗಿದೆ. ಒಂದ್ಸರಿ ಬನ್ನಿ. ನಾನಂತೂ ಬೆಂಗಳೂರಿಗೆ ಎಲ್ಲೇ ನೋಡಿದ್ರೆ ಇಷ್ಟು ಫ್ರೆಶ್ ಆಗಿ ಮೀನು ನೋಡಿಲ್ಲ, ಇಷ್ಟು ಫ್ರೆಶ್ ಆಗಿ ಮೀನು ತಿಂದಿಲ್ಲ. ಇದು ಮಾತ್ರ ಸೂಪರಾಗಿದೆ. ಬಂಗಡೆ ಮೀನು ಸಾರು ತುಂಬ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ವೈಟ್, ಇವತ್ತೇ ಸಮುದ್ರ ನೀರು ಇಟ್ಕೊಂಡು ಬಂದು ಇವಾಗ ಮಾಡಿದ ಥರ ಇದು. ಅಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯ್ತಪ್ಪ ಟೇಸ್ಟ್. ನನಗೆ ಎಲ್ಲಿ ತಿಂದರೂ ನನಗೆ ಈ ಥರ ಮೀನು ಸಾರು ತಿಂದರೂ ಇಷ್ಟ ಆಗಿಲ್ಲ. ಇಲ್ಲಿ ತುಂಬ ಇಷ್ಟ ಆಯ್ತಪ್ಪ. ಯಾಕಂದ್ರೆ ನಮ್ಮೂರಲ್ಲಿ ಅಲ್ಲೇ ಸಮುದ್ರ, ಅಲ್ಲೇ ಹೊಳೆ ಇದೆ, ಹೊನ್ನಾವರ, ಕಾರವಾರ, ಹಾಗೆ ಫ್ರೆಶ್ ಆಗಿ ಸಿಗುತ್ತೆ, ಹಾಗೆ ಮಾಡ್ತೀವಿ. ಇಲ್ಲಂತೂ ನನಗೆ ಆ ಥರ ತಿನ್ನೋಕ್ಕೆ ಆಗಿಲ್ಲ. ಹಾಗೆ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿದ್ವಿ. ಹಾಗೆ ನೀವು ಬನ್ನಿ, ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ. ತುಂಬ ಚೆನ್ನಾಗಿದೆ ಊಟ, ಬಿರಿಯಾನಿ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿದೆ. ಮತ್ತು ಚೆನ್ನಾಗಿ ಅವ್ರು ನೀಟಾಗಿ ತಂದು ಎಲ್ಲ ಕೊಡ್ತಾರೆ, ಬಡಿಸ್ತಾರೆ, ಹಾಕ್ತಾರೆ. ಚೆನ್ನಾಗಿ ಕ್ಲೀನಾಗಿ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಹೋಟ್ಲು. ಮತ್ತು ಸೈಲೆಂಟ್ ಆಗಿದೆ. ಹೊರಗಡೆ ಹೋದ್ರೆ ಗಲಾಟೆ ಇದ್ದಾರೆ. ಇಲ್ಲಿ ಮೆಜೆಸ್ಟಿಕ್ನ ಗಲಾಟೆ ಗೌಜು ಅಂತ ಅನ್ಸುತ್ತಲ್ಲ, ಆ ಥರ ಏನಿಲ್ಲ. ಒಂದು ಚೂರು ಒಂದು ಪಿನ ಬಿದ್ದರೂ ಗೊತ್ತಾಗಬೇಕು, ಅಷ್ಟು ಚೆನ್ನಾಗಿದೆ, ಅಷ್ಟು ಸೈಲೆಂಟಾಗಿದೆ. ಚೆನ್ನಾಗಿತ್ತಪ್ಪ. ಇವತ್ತು ನಾವು ಫುಲ್ ಎಂಜಾಯ್ ಮಾಡಿದ್ದೀವಿ. ಮಕ್ಕಳನ್ನು ಎಂಜಾಯ್ ಮಾಡಿದ್ರು, ಖುಷಿ ಆಯಿತು. ಮಕ್ಕಳಿಗೂ ಖುಷಿ ಆಯಿತು. ಅದಕ್ಕಿಂತ ಹೆಚ್ಚು ನನಗೂ ಖುಷಿ ಆಯಿತು. ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ರಲ್ಲ. ನಾವು ಯಾವಾಗ ಹೋಗ್ತಿದ್ದೀವಿ ಗೊತ್ತಿಲ್ಲ, ಹೋಗ್ತೀವಿ ಅಂತ ಸಣ್ಣಗೆ ಸಂಜೆಗೆ ಹೋಗೋಣ, ಊಟಕ್ಕೆ ಹೋಗೋಣ ಹೊರಗಡೆ ಅಂತಂದ್ರೆ ತುಂಬ ಖುಷಿ ಆಯಿತು. ಎಲ್ಲ ಕೆಲಸ ಬಿಟ್ಬಿಟ್ಟು ರೆಡಿಯಾಗಿಬಿಟ್ಟು ಬಂದೆ ನೋಡಿ. ಏನು ಬೇಕು ಅಂತ ಇದೆ ನಿಮಗೆ ಹಾಗೆ ಹೇಳಿದ್ಮೇಲೆ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿದೆ, ಪರವಾಗಿಲ್ಲ, ಕ್ಲೀನಾಗಿದೆ. ಒಂಥರ ಚೆನ್ನಾಗಿ ಮಕ್ಕಳಿಗೆಲ್ಲ ಖುಷಿ ಆಗ್ತಾಯಿದೆ ನೋಡಿ. ಸೆಲ್ಫಿ ತಗೊಂಡು ಆಟಾಡ್ಕೊಂಡು ಮಕ್ಕಳು ಒಂಥರ ಹೋಗ್ತೀವಿ. ಯಾವಾಗ ಹೋಗ್ತೀವಿ ನಾವು, ಆದರೂ ನನ್ನ ಬರ್ಡೇಗಂತ ಜಾಸ್ತಿ ಹೋಗಿಲ್ಲ ನಾವು. ಅವ್ರಿಗೂ ಮಕ್ಳಿಗೊಂಥರ ಖುಷಿ ಆಗ್ತಾಯಿದೆ. ನಮ್ಮ ಅಮ್ಮ ಬರ್ಡೇಗೆ ನಾವು ಹೋಗ್ತಿದ್ದೀವಿ. ಅಮ್ಮ ನಿಮ್ಮ ಬರ್ಡೇ ನಮ್ಮ ಅಂತ. ಮಕ್ಳಿಗೂ ಖುಷಿ ಆಯಿತು. ಯಾವಾಗ ನನ್ನ ಬರ್ಡೇ ಮಾಡ್ತೀರಾ, ನಿನ್ನ ಬರ್ಡೇ ಮಾಡ್ಕೊತಿಲ್ಲ, ಹೋಗಿಲ್ಲ ಒಂದು ಕಡೆ ಅಂತ. ಹೋಗ್ತೀವಿ ಯಾವಾಗ ಅಂತ. ಹಾಗೆ ಅಲ್ಲಿಂದ ಬಂದೀವಿ. ಜ್ಯೂಸ್ ಹಾಕಬೇಕಂದ್ರೆ ಜ್ಯೂಸ್ ಕುಡ್ಕೊಂಡು ಹಾಗೆ ಸೀದಾ ಹೊರಟಿವಿ ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಡೀಟೇಲ್ಸ್ ಸಿಗೋಣ. ಬಾಯ್.